ಆಗ್ತಿರುವಂತ ಬೆಳವಣಿಗೆ ಬಗ್ಗೆ ಹೇಳಿ. ಈಗ ಪುಟ್ಟರಾಜನಪ್ಪ ಯಾರೋ ಗೊತ್ತಿಲ್ಲ, ರಾಜಗೌಡರು ಮಾತ್ರ ಕಾಂಗ್ರೆಸ್ ಅವರು ಅಂತ ಒಂದು ಮಾತುಗಳನ್ನ ಹೇಳ್ತಿದ್ದಾರೆ. ಅವ್ರ ಬೆಂಬಲಿಗರು ಏನ್ ಹೇಳ್ತಾರೆ ಸರ್? ಈಗ ಪುಟ್ಟರಾಜನಪ್ಪ ಯಾರು ಅಂತ ಗೊತ್ತಿಲ್ಲ ಅಂದ್ರೆ ಜನ ಒಂದು ಕುಕ್ಕರ್ ಸಿಂಬಲ್ಗೆ 52,000 ಜನ ಕೊಟ್ಟು ಇವತ್ತು ವಿರೋಧ ಪಾರ್ಟಿಯಲ್ಲಿ ಕೂರಿಸಿರೋದು ಸರ್. ರಾಜಗೌಡ ಕಾಂಗ್ರೆಸ್ ಪಕ್ಷದವರು ಇರ್ಬೋದು, ಬಟ್ ಅವರು ಕಾರ್ಯಕರ್ತರು ಯಾವ ಥರ ಮಾತಾಡ್ತಾ ಇದ್ದಾರೆ ಎಲ್ಲ ನಾವು ಖಂಡಿತ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಮಾತಾಡಬೇಕಾದ್ರೆ ಪುಟ್ಟು ಅವರು ಕಾಂಗ್ರೆಸ್ ಅವರಲ್ಲ, ಅವ್ರು ಆ ಥರ ವ್ಯಕ್ತಿ ಅಂತ ಸಿಂಗ್ಲರೆಲ್ಲ ಮಾತಾಡ್ತಾರೆ. ನಾವು ಕಾರ್ಯಕರ್ತರು ನಾವು ಹೆಂಗಿದ್ವಿ ಅಂದರೆ ಪುಟ್ಟಣ್ಣವರ ಒಳ್ಳೆತನ ಒಳ್ಳೆ ಗುಣಗಳು ನೋಡಿ ನಾವು ಅವ್ರ ಜೊತೆ ಯಾವುದೇ ಒಂದು ಆಕಾಂಕ್ಷೆ ಇಲ್ಲದೆ ಅವ್ರು ನಮ್ಮ ತಾಲೂಕು ಏನೋ ಕೆಲಸ ಮಾಡ್ತಾರಂತ ಒಂದು ಒಳ್ಳೆ ಮನಸ್ಸಿಂದ ಅವ್ರ ಜೊತೆ ಇದ್ದೀವಿ. ನಾವು ಅವ್ರ ಥರ ಪೇಮೆಂಟ್ ಗಿರಾಕಿಗಳಲ್ಲ. ನಾವು ಫಸ್ಟ್ ಆಫ್ ಆಲ್ ನಾವು ಪೇಮೆಂಟ್ ಗಿರಾಕಿಗಳಲ್ಲ. ನಾವು ಅವ್ರಿಗೋಸ್ಕರ ನಮ್ಮ ದುಡಿಮೆಯನ್ನು ದುಡಿದು ನಾವು ಏನಕ್ಕೋಸ್ಕರ ಅಂದರೆ ಅವ್ರು ಪರ್ಸ್ನಲಿಗೆಲ್ಲ ನಮ್ಮ ತಾಲೂಕು ಅಭಿವೃದ್ಧಿ ಆಗಬೇಕಂದ್ರೆ ಇಂಥ ವ್ಯಕ್ತಿ ಬೇಕಂತೇಳಿ ನಾವು ಕೈ ಜೋಡಿಸಿರೋರು. ನಾವು ಯಾವುದೇ ಪೊಲಿಟಿಕಲ್ ಮಾಡ್ತಾ ಇಲ್ಲ. ಮುಖ್ಯವಾಗಿ ಪುಟ್ಟರಾಜನಪ್ಪ ಅವ್ರು ಯಾಕೆ ಬೇಕಂತ ಶಿಲ್ಘಟ್ಟಕ್ಕೆ ಇವತ್ತಿನ ಅಭಿವೃದ್ಧಿಗೆ ಒಬ್ಬ ಬುದ್ಧಿವಂತ ಬೇಕು, ಗುಣವಂತ ಇರಬೇಕು, ವಿದ್ಯಾವಂತ ಇರಬೇಕು, ಸಮರ್ಥನಾಗಿರ್ಬೇಕು. ಅದು ಬಿಟ್ಟು ಒಬ್ಬ ಅವಿದ್ಯಾವಂತ MLA ಆದ್ರೂ ಕಷ್ಟ, ಒಬ್ಬ ಭೂಗಳ್ಳ, ಒಬ್ಬ ನಟೋರೇಸು ಕ್ರಿಮಿನಲ್ ಇರೋಂಥ ಬ್ಯಾಕ್ಗ್ರೌಂಡ್ ಇರೋನು ಆದ್ರೂ ಕಷ್ಟ. ದಯವಿಟ್ಟು ಈ ಕೆಲಸದಲ್ಲಿ ಯಾರು ಮುಂದೆ ಇದ್ರೆ ಅನ್ನೋದು ಅವ್ರ ಕಾರ್ಯಕರ್ತ ಅರ್ಥ ಮಾಡ್ಕೊಳ್ಬೇಕು. ಅದು ಬಿಟ್ಟು ಬಾಯಿಗೆ ಮೈಕಿದೆ ಅಂತ ಹೇಳಿ ಮಾತಾಡೋದು ತುಂಬ ತಪ್ಪನ್ನುತ್ತೆ. ಯಾರೇ ವ್ಯಕ್ತಿಗೆ ಅವ್ರದ್ದೇ ಒಂದು ಸ್ಟೇಟಸ್ ಇರುತ್ತೆ. ದಯವಿಟ್ಟು ನಾವು ಯಾವತ್ತು ರಾಜಗೌಡರಿಗೆ ಸಿಂಗ್ಲರಾಗಿ ಮಾತಾಡಿಲ್ಲ ಸರ್. ಅವರು ನಮ್ಮ ಕಾರ್ಯಕರ್ತರೆ, ನಾವು ಗೌರವ ಕೊಡ್ತಾ ಇದೀವಿ. ಅದು ಬಿಟ್ಟು ಅಗೌರವ ತೋರಿಸೋದ್ರಿಂದ ಅವ್ರಿಗೇನು ದೊಡ್ಡವರಾಗೋಲ್ಲ. ಅದು ಅವರು ಕೀಳು ಮಟ್ಟ ತೋರಿಸ್ತಾ ಇದೆ. ಅವರು ಏನು ಕಾರ್ಯಕರ್ತ ಮಾತಾಡ್ತಾರಲ್ಲ ಅದು ರಾಜಗೌಡ